300 ಚಿತ್ರದಲ್ಲಿ 3 ಚಿತ್ರ ಸಿಕ್ಸ್ ಆಗಿದ್ರೆ ತುಂಬಾ ಖುಷಿ ಆಗತ್ತೆ ನಮಗೆ. ನಮ್ಮ ಕಾಲದಲ್ಲಿ 150 ಚಿತ್ರ ರಿಲೀಸ್ ಆಗುವಾಗ ಒಂದೆರಡು ಏನೋ ಕಷ್ಟದಲ್ಲಿ ಜನ ಇಷ್ಟಪಡದಿರ್ಬೋದು. ಟೈಗರ್ ಪ್ರಭಾವ್ರಿಗೆ ಒಂದು ಮಾರ್ಕೆಟ್ ಇದೆ, ಕಾಶಿನಾಥ್ಗೆ ಒಂದು ಮಾರ್ಕೆಟ್ ಇದೆ, ಶಿವರಾಜ್ ಕುಮಾರ್ಗೆ ಮಾರ್ಕೆಟ್ ಇದೆ, ವಿಷ್ಣುವರ್ಧನ್ ಮಾರ್ಕೆಟ್ ಇದೆ, ಶಂಕರ್ನಾಗ್, ಅನಂತನಾಗ್, ಈ ಥರ ಲೆಕ್ಕ ಹಾಕೊಂಡು ರವಿಚಂದ್ರನ್, ರಾಜ್ಕುಮಾರ್ ಅವರು, ಈ ಥರ ಜಗ್ಗೇಶ್ ಅವರು, ಮಾಲಶ್ರೀ, ಶ್ರುತಿ, ಒಬ್ಬೊಬ್ರಿಗೊಂದು ಮಾರ್ಕೆಟ್ ಇದೆ ಆ ಕಾಲದಲ್ಲಿ. ಅವ್ರು ನೋಡಿ ಜನಗಳು ಬರೋರು. ಶುಕ್ರವಾರ ಅಂದ್ರೆ ನಮ್ಗೆ ಹಬ್ಬ, ಸಂಕ್ರಾಂತಿ ಹಬ್ಬ ವರ್ಷಕ್ಕೊಂದ್ಸಲ ಬರುತ್ತೆ. ಪ್ರತಿ ಶುಕ್ರವಾರ ಕರ್ನಾಟಕದಲ್ಲಿ ಕನ್ನಡ ಅಭಿಮಾನಿಗಳಿಗೆ ಒಂದು ಒಳ್ಳೆ ಚಿತ್ರ ಬರೋದು, ಶರ್ಟ್ ಹರ್ಕೊಳ್ಳೋರು, ಬ್ಲಾಕ್ನಲ್ಲಿ ಟಿಕೆಟ್ ಮಾರಿ ಮನೆಯಲ್ಲಿ ಕಟ್ಟಿದಂತ ಚರಿತ್ರೆ ನಮ್ಮ ಕರ್ನಾಟಕದಲ್ಲಿದೆ. ರಾಜ್ಕುಮಾರ್ ಸಿನಿಮಾಗಳು ಬರುವಾಗ ಅವರೆಲ್ಲ ಹೇಳ್ತಾರೆ, ಸರ್ ನಾವು ಬ್ಲಾಕ್ ಟಿಕ್ ಮಾರಿ ನಾವು ಮನೆ ಕಟ್ಕೊಂಡಿದೀವಿ ಅನ್ನೋರು, ಪೋಸ್ಟರ್ಸ್ ಅಂಟಿಸೋರು, ಕ್ಯಾಸೆಟ್ಗೋಸ್ಕರ ನಮ್ಮ ಮನೆ ಬಂದು ಗಲಾಟೆ ಮಾಡೋರು, SP ರೋಡ್ನಲ್ಲಿ ಕ್ಯಾಸೆಟ್ ಅಂಗಡಿಯಲ್ಲಿ ಲೈನ್ ಕ್ಯೂ ನಿಂತ್ಕೊಂಡು ಕ್ಯಾಸೆಟ್ ಪರ್ಚೇಸ್ ಮಾಡೋರು. ಇವಾಗೆಲ್ಲ ಒಂದು ರೀತಿ ಭೀತಿ ಬಂತು ನಮಗೆ. ಏನು ಮಾಡೋಕ್ಕಾಗಲ್ಲ, ಕಾಲಕ್ಕೆ ತಕ್ಕಂತೆ ಕುಣಿಬೇಕಂತ ಹೇಳ್ತಾರಲ್ವಾ, ಅದೇ ರೀತಿ ಕಾಲ ಚೇಂಜ್ ಆಯ್ತು. ಇವಾಗ ಟೋಟಲ್ ನೀವೇ ಹೇಳಿದ್ರಿ ಪೈರಸಿ ಬರ್ತಾ ಇದೆ, ರಿಲೀಸ್ ಆದ ಇಮಿಡಿಯೇಟ್ ಸೇಮ್ ಡೇನೆ ನಾವು ಮೊಬೈಲಲ್ಲಿ ಸಿನಿಮಾ ನೋಡ್ತಾ ಇದೀವಿ ಅಂತ. ಸರ್ಕಾರ ಅವ್ರವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ದಾರೆ, ನಮ್ಮ ಕೆಲಸಕ್ಕೆ ಯಾರು ಕೈ ಜೋಡಿಸ್ತಾ ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮಲ್ಲಿ ಯೂನಿಟಿ ಇಲ್ಲ ಅಂತ ಹೇಳ್ಕೊಂಡು ನಾನು ಇಷ್ಟಪಡ್ತೀನಿ. 24 ಕ್ರಾಫ್ಟ್ಸ್ ನಾವು ಕಷ್ಟಪಡ್ತಾ ಇದೀವಿ. ನಾವು ಮೀಡಿಯಾ ಸೇರಿದ್ರೆ 25 ಅನ್ಕೊಳ್ಳಿ. ಎಲ್ಲರೂ ಒಗ್ಗಟ್ಟಾಗಿದ್ದರೆ ಹಳೆಕಾಲ ನೋಡ್ಬೋದು, ಆ ಸ್ವರ್ಣ ವೈಭವ ನಾವು ನೋಡ್ಬೋದು ಅಂತ ನನಗೆ ಆಸೆ ಇದೆ ನನಗೆ. ಯಾಕಂದ್ರೆ ಯಾವುದು ಅಸಾಧ್ಯ ಅಲ್ಲ ಈ ಪ್ರಪಂಚದಲ್ಲಿ, ಎಲ್ಲ ನಮ್ಮ ಕೈನಲ್ಲಿದೆ. ಒಗ್ಗಟ್ಟಿಲ್ಲ. ಇನ್ನೊಂದು ನೋವೇನಂದ್ರೆ ನಮ್ಮ ಕಾಲದಲ್ಲಿ ಅದ್ಭುತವಾದಂತ ಪ್ರೊಡ್ಯೂಸರ್ಸ್ ಇದ್ದಾರೆ. ದೇ ಆರ್ ವೆರಿ ಟ್ಯಾಲೆಂಟೆಡ್ ಪ್ರೊಡ್ಯೂಸರ್ಸ್. ಒಬ್ಬ ಡೈರೆಕ್ಟರ್ನ, ಒಬ್ಬ ಕಲಾವಿದರನ್ನ, ಒಬ್ಬ ರೈಟರ್ನ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ಜಡ್ಜ್ ಮಾಡೋ ಕೆಪಾಸಿಟಿ ಅಂತ ನಿರ್ಮಾಪಕರು ಆ ಕಾಲದಲ್ಲಿ ಇದ್ದಾರೆ. ನಾವೆಲ್ಲ ನಿರ್ಮಾಪಕರಿಗೆ ಭಯ ಬೀಳೋರು. ನಾವು ಈ ಕಥೆ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗತ್ತೆ ಇಲ್ವಾ, ನಾವು ಸಿನಿಮಾ ಚೆನ್ನಾಗಿ ಮಾಡ್ತಾ ಇದ್ದೀನಿಲ್ವಾ, ರಶ್ ನೋಡಿದ್ರೆ ನಮ್ಗೆ ಏನಾಗ್ಬೋದು ಅಂತ. ಹೀರೋಗೆ ಒಂದು ಕಮಿಟ್ಮೆಂಟ್ ಇದೆ ನಮ್ಗೆ, ಅವ್ರಿಗೂ ಎಕ್ಸಿಬಿಟ್ಗೆ ನಮ್ಗೆ ಕಮಿಟ್ಮೆಂಟ್ ಇದೆ, ಡಿಸ್ಟ್ರಿಬ್ಯೂಟರ್ ನಮ್ಗೆ ಕಮಿಟ್ಮೆಂಟ್ ಇದೆ, ಫೈನಾನ್ಸ್ಗೆ ನಮ್ಗೆ ಕಮಿಟ್ಮೆಂಟ್ ಇದೆ. ಅವರೆಲ್ಲ ಕಾಣೆ ಆಗಿದ್ದಾರೆ. ಇವಾಗ ಬರೀ ನಿರ್ಮಾಪಕರೇ ಸಿನಿಮಾ ಮಾಡಬೇಕು, ಅವರೇ ಡಿಸ್ಟ್ರಿಬ್ಯೂಷನ್ ಮಾಡ್ಕೋಬೇಕು, ಅವರೇ ಪೋಸ್ಟರ್ಸ್ ದುಡ್ಡು ಕಟ್ಟಬೇಕು, ಅವರೇ ವಿನೇಲ್ ಹಾಕ್ಸ್ಕೋಬೇಕು, ಅವರೇ ಎವ್ರಿಥಿಂಗ್ ಮಾಡಬೇಕು. ಅದರಿಂದ ನಾವು ಸೋಲ್ತಾ ಇದೀವಿ ನಾವು. ಯಾಕಂದ್ರೆ ನಿರ್ಮಾಪಕರಿಗೆ ಸಿನಿಮಾ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ ಅಷ್ಟೇ, ಅದನ್ನ ಬಿಸಿನೆಸ್ ಮಾಡೋ ಕೆಪಾಸಿಟಿ ಇರಲ್ಲ. ಅಂಥವರೆಲ್ಲ ಮಾಯ ಆಗಿರೋದ್ರಿಂದ ತುಂಬಾ ಕಷ್ಟಪಡ್ತಾ ಇದೀವಿ. ಬಟ್ ಏನೇ ಇದ್ರು ಇವಾಗ ಡಿಜಿಟಲ್ ಮೀಡಿಯಾನಲ್ಲಿ ಸಾಧನೆ ಮಾಡಬೇಕು. ಈ ಥರ ವಿಡಿಯೋ ಎಲ್ಲ ಮಾಡುವಾಗ ಆ ಕೆಪಾಸಿಟಿ, ಆ ಸೌಂಡಿಂಗ್ ಈ ಹಾಡಿನಲ್ಲಿದೆ, ಲಿರಿಕ್ಸು ತುಂಬ ಚೆನ್ನಾಗಿದೆ. ತಪ್ಪದೆ ಪ್ರೀತಿ ಅಶೋಕ್ ಅವರು, ನಮ್ಮ ಗಣೇಶ್ ನಾರಾಯಣ ಮಾಡಿದಂಥ ಈ ಪ್ರಯತ್ನ ಸಕ್ಸಸ್ ಆಗಲಿ ಅಂತ ನಾನು ಆಸೆ ಪಡ್ತೀನಿ. ನಾನು ಪೂಜಿಸಿ ಆರಾಧಿಸೋ ಭಗವಾನ್ ಶ್ರೀ ಸಾಯಿಬಾಬಾ ಅವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಸುಖ, ಸಂತೋಷ, ಆಯುಷ ಎಲ್ಲ ಕೊಡಲಿ ಅಂತ ಸಾಯಿರಾಮ್. ಇಲ್ಲಿ ಕೂತಿರುವಾಗ ನಾನು ಮಾತಾಡೋದು ತುಂಬ ತಪ್ಪಾಗತ್ತೆ. ಬಟ್ ಪ್ರೀತಿ ಅಶೋಕ್ ಅವರು ಹೇಳಿದ್ರು 20 ವರ್ಷ ಆದಮೇಲೆ ಮರಳಿ ಬಂದಿದ್ದೀನಿ ಅಂತ. ಬಟ್ ನನ್ನ ಪ್ರಕಾರ ಕಲೆಗೆ ಒಂದು ಟೈಮ್ ಫ್ರೇಮ್ ಅನ್ನೋದು ಇಲ್ಲವೇ ಇಲ್ಲ. ಯಾವ ಟೈಮಲ್ಲಿ ಬೇಕಾದ್ರೂ ಎಂಟ್ರಿ ಆಗ್ಬೋದು, ಯಾವ ಟೈಮಲ್ಲಿ ಬೇಕಾದ್ರೂ ಸಕ್ಸಸ್ ಸಿಗೋ ಇದೊಂದೇ ಜಾಗ ಕಲೆ. ಬೇರೆ ಎಲ್ಲ ಪ್ರೊಫೆಷನಲ್ ಒಂದು ಎಂಟ್ರಿ ಏಜ್ ಬಾರ್ ಇರುತ್ತೆ, ಒಂದು ಟೈಮ್ ಫ್ರೇಮ್ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಆರ್ಟ್ ದರ್ ಇಸ್ ನೋ ಟೈಮ್ ಫ್ರೇಮ್. ಯಾವತ್ತು ಬೇಕಾದ್ರೂ ಎಂಟ್ರಿ ಅಂತಂದ್ರೆ ನೀವು ಯಾವತ್ತು ಬೇಕಾದ್ರೂ ಎಂಟ್ರಿ ಆಗ್ಬೋದು, ಫರ್ಗೆಟ್ ಎಂಟ್ರಿ. ಯಾವತ್ತು ಬೇಕಾದ್ರೂ ಎಂಟ್ರಿ ಆಗ್ಬೋದು, ಯಾವತ್ತು ಬೇಕಾದ್ರೂ ಒಂದು ಸಕ್ಸಸ್ ನೋಡ್ಬೋದು. ಈಗ 4 ಸಾಂಗ್ ಮಾಡಿದಿರಲ್ಲ, ಇನ್ನೊಂದು 200 ಸಾಂಗ್ ಮಾಡಿ ಕಂಟಿನ್ಯೂಸ್ ಮಾಡ್ತಾ ಇರಿ. ಅಶೋಕ್ ಅವರು ಇದ್ದಾರೆ, ಅವ್ರ ಚಾನಲ್ ಅಷ್ಟು ಬ್ಯುಸಿ ಆಗಿರುತ್ತೆ ಇನ್ನು. ಸೊ ಬೊಂಬಾರ್ಡ್ಮೆಂಟ್ ಇರಲಿ ಚಾನಲ್ನಲ್ಲಿ. ಆ್ಯಂಡ್ ಗಣೇಶ್ ನಾರಾಯಣ್, ಮೀನ್ ವಿ ವರ್ಕ್ ಟುಗೆದರ್ ಬಿಫೋರ್. ನಿಮ್ಮ ಮ್ಯೂಸಿಕ್ ಬಗ್ಗೆ ಇನ್ನೂ ಹೇಳೋ ಅವಶ್ಯಕತೆನೇ ಇಲ್ಲ. ಕೀಪ್ ಡೂಯಿಂಗ್ ಮೋರ್ ಆ್ಯಂಡ್ ಮೋರ್. ಆ್ಯಂಡ್ ಈ ಟೀಮ್ ಕಾಂಬಿನೇಷನ್ ಲೆಟ್ ಇಟ್ ಬಿ ಅ ಗ್ರೇಟ್ ಸಕ್ಸಸ್.
ಥ್ಯಾಂಕ್ ಯು. ಇದು ಒಂದು ಸ್ಪೆಷಲ್ ಆದ ದಿನ. ಯಾಕಂದ್ರೆ ಪ್ರೀತಿ ಅಶೋಕ್ ಅವರು ನನ್ನ ಬಾಲ್ಯ ಸ್ನೇಹಿತಿ. ನಾನು ಒಂದೇ ಸ್ಕೂಲಲ್ಲಿ ಓದ್ದವರು. ನಾನು ಚಿತ್ರರಂಗಕ್ಕೆ ಬಂದ ಮೇಲೆ ಬಹಳಷ್ಟು ದಿನ ನಾನು ಪ್ರೀತಿ ಅವ್ರ ಕಾಂಟ್ಯಾಕ್ಟ್ ನಂಬರ್ಗೆ ನಾನು ಹುಡುಕ್ತಾ ಇದ್ದೆ. ಯಾಕಂದ್ರೆ ಸ್ಕೂಲ್ ಟೈಮಲ್ಲಿ ಅವರು ತುಂಬಾ ಒಳ್ಳೆ, ಇಡೀ ಸ್ಕೂಲ್ಗೆ ಅವರು ಒಳ್ಳೆ ಗಾಯಕಿ. ಎಲ್ಲ ಯಾವುದೇ ಕಾಂಪಿಟೇಷನ್ಸ್ ಅಲ್ಲಿ ಹೋದ್ರು ಅವರು ಪ್ರೈಸ್ ತಗೊಳ್ಳೋರು. ನನ್ನ ಸಿಸ್ಟರ್ ಜೊತೆಗೆ ನಮ್ಮ ಅಕ್ಕನೂ ಚೆನ್ನಾಗಿ ಆಡ್ತಾರೆ. ಸೊ ಅವರಿಬ್ರು ಒಂದು ಮ್ಯೂಸಿಕ್ ಟ್ರೂಪ್ ಅಲ್ಲಿ ಇದ್ರು. ಎಂಟೈರ್ ಯಾವುದೇ ಸ್ಕೂಲ್ ಹೋದ್ರು, ಯಾವುದೇ ಕಾಲೇಜ್ಗೆ ಹೋದ್ರು ಕೂಡ ಆ ಒಂದು ಕಾಂಪಿಟೇಷನ್ಸ್ ಅಲ್ಲಿ ಶಿ ಯೂಸ್ ಟು ಗೆಟ್ ಲಾಟ್ ಆಫ್ ಪ್ರೈಸಸ್. ಬಟ್ ಆ ಟೈಮಲ್ಲಿ ಅವರು ಸಾಹಿತ್ಯ ಕವನನ ಬರೀತಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಬಟ್ ಒಂದು ಒಳ್ಳೆ ಸಿಂಗರ್ ಅಂತ ಗೊತ್ತಿತ್ತು. ನಾನು ಚಿತ್ರರಂಗ ಬಂದ ಮೇಲೆ ಎಷ್ಟೋ ಸತಿ ಓಕೆ ನಮ್ಮ ಚಿತ್ರಕ್ಕೆ ಒಂದು ಟ್ರೈ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಅವಾಗ ಆಗ್ಲಿಲ್ಲ. 30 ವರ್ಷಗಳ ನಂತರ ಒಂದು ಸ್ಕೂಲ್ ರಿಯೂನಿಯನ್ ಆಯ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿದ್ವಿ, ಒಂದು 30-40 ಜನ ಸೇರಿದ್ವಿ. ಅವಾಗ ಮತ್ತೆ ಭೇಟಿಯಾಗಿ ಮತ್ತೆ ಪರಿಚಯ ಆಗಿ ಅಲ್ಲಿಂದ ಮತ್ತೆ ನಮ್ಮ ಒಂದು ಸಂಗೀತ ಪಯಣ ಶುರುವಾಯಿತು. ಒಂದು ದೇವರ ನಾಮ ಭಾವಗೀತೆ, ಡಿವೋಷನಲ್ ಸಾಂಗ್ ಇಂದ ಶುರು ಮಾಡಿ ಮತ್ತೆ ಭಾವಗೀತೆ ಮಾಡಿ ಇವಾಗ ನಾವೊಂದು ಆಲ್ಬಮ್ ಸಾಂಗ್ ಬಂದಿದ್ದೀವಿ ವಿಡಿಯೋ ಮಾಡ್ಲಿಕ್ಕೆ ಅಂತ. ಸಾಂಗ್ ಕೇಳಿರ್ಬೇಕಾದ್ರೆ ಗೊತ್ತಿರುತ್ತೆ ನಿಮ್ಗೆ ಎಷ್ಟು ಚೆನ್ನಾಗಿ ಅದು ಸಾಹಿತ್ಯ ಬರ್ತಿದ್ದಾರೆ ಅಂತ. ಅದಕ್ಕೆ ಸ್ಪೆಷಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡು ಸಾಯಿ ಪ್ರಕಾಶ್ ಸರ್ ಮತ್ತೆ ವಿ ಮನೋಹರ್ ಸರ್ನ ಬಂದು ಅದನ್ನ ಬ್ಲೆಸ್ ಮಾಡ್ಬೇಕು ಅಂತ ನಾನು ಕರೆದೆ. ಅವರಿಬ್ರು ಬಂದಿದ್ದಾರೆ. ತುಂಬಾ ಥ್ಯಾಂಕ್ಸ್ ವಿ ಮನೋಹರ್ ಸರ್, ಸಾಯಿ ಪ್ರಕಾಶ್ ಸರ್. ಈ ಹಾಡಿಗೆ ಶ್ರೀ ಅವರು ಒಂದ್ ದಿವಸ ಬಂದು ಶೂಟ್ ಮಾಡಿಕೊಟ್ರು. ಅದಕ್ಕೆ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಬಂದಿದ್ದಕ್ಕೆ. ಶರತ್ ನನ್ನ ಕ್ಲೋಸ್ ಫ್ರೆಂಡ್, ಹೀರೋ, ಇವಾಗ ಬೊಂಬಾಟ್ ಮೋಹನ ಶಬಾಷ್ ಅಂತ ಒಂದು ಚಿತ್ರಕ್ಕೆ ಹೀರೋ ಆಗ್ತೀನಿ ನಾವು ಮಾಡ್ತಿದ್ದಾನೆ. ಮತ್ತೆ ಪ್ರೀತಿಯವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಮಧುರವಾದ ಒಂದು ಕಂಠ. ನೀವು ಇವಾಗಲೇ ಕೇಳಿದ್ರೆ ಗೊತ್ತಿರ್ಬೋದು ಎಷ್ಟು ಒಂದು ಹೈ ಪಿಚ್ ಆಗಿರ್ಬೋದು, ಒಂದು ಮೆಲೋಡಿ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಅವಕಾಶಗಳು ಸಿಗ್ಲಿ, ಒಂದು ಒಳ್ಳೆ ಚಿತ್ರ ಸಿಕ್ಕಿ ಒಂದು ಒಳ್ಳೆ ಮಟ್ಟಕ್ಕೆ ಬರ್ಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂತೀನಿ. ಯೂಟ್ಯೂಬ್ ಚಾನೆಲ್ದು ವಿಶೇಷತೆ ಏನಂತಂದ್ರೆ ಒಂದು ಸಾಹಿತ್ಯ ಮತ್ತೆ ಗಾಯನ ಎರಡನ್ನೂ ನಾನೇ ಮಾಡಿರೋದು. ಅದನ್ನ ಈ ರೀತಿ ಯಾಕಂತಂದ್ರೆ ಈಗ ಕವಿತೆಗಳನ್ನ ಓದೋರು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಈ ರೀತಿಯಾಗಿ ಜನರಿಗೆ ತಲುಪಿಸುವಂತ ಪ್ರಯತ್ನಗಳನ್ನ ನಾನು ಮಾಡ್ತಿದ್ದೀನಿ. ಮತ್ತು ನನಗೆ ಸಂಗೀತದ ಗೀಳು ತುಂಬ ಚಿಕ್ಕಿಂದ ಇದೆ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಮುಂಚೆ ಎಲ್ಲ ಗೊತ್ತಿರಲಿಲ್ಲ ಒಂದು ಭಾವಗೀತೆ ಅಥವಾ ಇದನ್ನ ಬೇರೆಯವ್ರು ಬರೀತಾರೆ ಆಮೇಲೆ ಹಾಡ್ತಾರೆ ಅಂತ. ಚಿಕ್ಕವಳು ಇರ್ಬೇಕಾದ್ರೆ ಎಷ್ಟು ಮುಗ್ಧತೆ ಅಂದರೆ ನಾನು ಅಂದ್ಕೊಂಡೆ ಅವರೇ ಬರೆದು ಅವರೇ ಹಾಡ್ತಾರೆ ಅಂತ. ಹಾಗೆ ನಾನು ಬರೆಯೋಕ್ಕೆ ಶುರು ಮಾಡಿದ್ದು. ಅದೊಂದು ಪ್ಲಸ್ ಪಾಯಿಂಟ್ ಆಯಿತು ಅಂತ ಅನಿಸುತ್ತೆ ನನಗೆ. ಹಾಗೆ ನಾನು ಬರಿತಾ ಹೋದೆ ಸಾಹಿತ್ಯನ. ಹಾಗೆ ಸಾಹಿತ್ಯಕ್ಕೆ ನಾನು ಜಾಸ್ತಿ ಒತ್ತು ಕೊಟ್ಟು ಬರಿತಾ ಹೋದೆ. ಮಾಡಬೇಕು. ಒಂದು ಸಿನಿಮಾ ಇವರದ್ದೇ ಪರಿಸ್ಥಿತಿ ಸಿನಿಮಾದಲ್ಲಿ ಹಾಡಿದ್ದೇನೆ, ಬರೆದಿದ್ದೇನೆ ಸಾಹಿತ್ಯ ಇದದ್ದು. ಇನ್ನೂ ಅಪ್ರೋಚಸ್ ಮಾಡಬೇಕು. ಯಾಕಂತಂದರೆ ಈಗಷ್ಟೇ ಒಂದು 20 ವರ್ಷದ ಮೇಲೆ ಮತ್ತೆ ನಾನು ಈಗ ಈ ಒಂದು ಪಾದಾರ್ಪಣೆ ಮಾಡ್ತಾ ಇರೋದು ಅಂತ ಅಷ್ಟೇ. ಹಾಂ, ಹೌದು ಸರ್, ನೀವು ಹೇಳ್ತಾ ಇರೋದು ನಿಜ. ತುಂಬ ಸಾಂಗ್ಸ್ ಇದೆ. ಇದೆಲ್ಲ ಒಂದು ಟ್ಯೂನಿಗೆ ನಾನು ಬರೆದಿರುವಂಥ ಹಾಡುಗಳು. ಇವಾಗ ಮುಂಚೆ ಹಾಗೆ ಸುಮ್ಮನೆ ನನ್ನ ಒಂದು ಟ್ಯೂನು ಅಥವಾ ನಾನು ಒಂದು ಸಣ್ಣದಾಗಿ ಟ್ಯೂನ್ ಮಾಡ್ಕೊಂಡು ಹಾಡ್ತಾ ಇದ್ದೆ. ಎಷ್ಟೊಂದು ಜನಕ್ಕೆ ಇವರೆಲ್ಲ ಸ್ಕೂಲಲ್ಲಿ ಇರ್ಬೇಕಾದ್ರೆ ಅದು ನಾನೇ ಹಾಡಿರೋದು, ನಾನೇ ಬರ್ದಿರೋದಂತನೂ ಕೆಲವು ಸತಿ ಗೊತ್ತಾಗಿಲ್ಲ. ಅದು ಯಾವುದೋ ಭಾವಗೀತೆ ಹಾಡಿದ್ದೇನೆ ಅಂತಾನೆ ಅಂದ್ಕೊಂಡಿದ್ದಾರೆ. ಹಾಗೆ ಹಾಡಿದ್ದು ಇದೆ ಸರ್. ಹೌದು, ನಾನು ಸೀನಿಯರ್ ಆಗಿದೆ. ಅದಾಗಿದ್ಮೇಲೆ ನಾನು ಇಲ್ಲಿ ಸಂಗೀತದ್ದು ಸೀನಿಯರ್ ಆಯಿತು. ಆಮೇಲೆ ಡೆಂಟಲ್ದು ಅದು ಪ್ರೊಫೆಷನ್ ಹೊರಟೋದೆ. ಅದಾದಮೇಲೆ ಒಂದು 20 ವರ್ಷ ಆದಮೇಲೆ ಮತ್ತೆ ಮರಳಿ ಬಂದಿದ್ದೀನಿ ಅಂತ ಹೇಳ್ಬೋದು. ಎಲ್ಲರ ಸಪೋರ್ಟಿಂದ, ನಮ್ಮ ಮನೆಯವರು, ಇವ್ರ ಫ್ರೆಂಡ್ಸು ಎಲ್ಲ ಪ್ರೋತ್ಸಾಹದಿಂದ ಮತ್ತೆ ಬಂದಿದ್ದೀನಿ ಸರ್. ಸ್ವಲ್ಪ ಜಾಸ್ತಿ ಚುಚ್ಚಿ ಕೇಳಿಸ್ಬೇಕಾಗತ್ತೆ. ಬಟ್ ಆದರೆ ಇದು ತುಂಬ ಚೆನ್ನಾಗಿರೋದ್ರಿಂದ ಒಂದ್ಸಲ ಕೇಳಿದ ತಕ್ಷಣ ಅಟ್ರಾಕ್ಟ್ ಆಗುತ್ತೆ. ಅಂತ ಹಾಡುಗಳನ್ನ ಮಾಡಿದ್ರೆ ನಿಮಗೆ ಶುಭವಾಗಲಿ. ಆಮೇಲೆ ಕಂಗ್ರ್ಯಾಚುಲೇಷನ್ ಗಣೇಶ್ ಸರ್ ಹಾಗೂ ಪ್ರೀತಿ ಮ್ಯಾಮು ಪ್ರೊಫೆಷ್ನಲ್ ಡಾಕ್ಟರ್ ಆದ್ರೂ ಆ್ಯಕ್ಟರು ಸ್ವಲ್ಪ ಸಿಮಿಲರ್ ಅಂತ ಅನ್ಸುತ್ತೆ. ಸೊ ಸಾಂಗ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಪ್ಯಾಷನ್ಗೆ ಸಪೋರ್ಟ್ ಮಾಡಿರೋ ಅಶೋಕ್ ಸರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಆ್ಯಕ್ಟರ್ ಅಜಿತ್ ಆಗಲಿ ಮತ್ತು
ನೀವೆಲ್ಲ ಆ್ಯಕ್ಟರ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಕಾಣ್ತಾರೆ. ನಾನು ಆ್ಯಕ್ಟರ್ ಆಗಿರೋದ್ರಿಂದ ಆ ಟೈಮಲ್ಲಿ ಯಾವ ಥರ ನಿಮಗೆ ಇದು ಮಾಡಿರ್ತಾರೆ ಅಂತ ಗೊತ್ತು. ಸೊ ಗಣೇಶ್ ಸರ್ ಜೊತೆಗೆ ತುಂಬ ಕೂಲಾಗಿ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರು ತುಂಬ ಸಿಂಪಲ್, ಅವ್ರು ಬೈಯೋದಿಲ್ಲ, ಹೊಡೆಯೋದಿಲ್ಲ. ಸೊ ಒಳ್ಳೆ ಡೈರೆಕ್ಟರ್ ಜೊತೆ ನೀವು ಕೆಲಸ ಮಾಡಿದ್ದೀರಾ, ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿರ್ತೀರ ಅಂತ ಅನ್ಕೊತೀನಿ. ಗಣೇಶ್ ಸರ್ ಪ್ರೀತಿ ಮ್ಯಾಮ್ 30 ವರ್ಷ ಆದ್ಮೇಲೆ ಸಿಕ್ಕಿದ್ರು ಅಂತ ಹೇಳಿದ್ರು. ನಾನು ಸಿಕ್ಕಿ 11 ವರ್ಷ ಆಯಿತು, ನನಗೂ ಬಿಟ್ಟಿಲ್ಲ ಅವರು. 10 ವರ್ಷದಿಂದ ಅವ್ರು ಏನೇ ಫಂಕ್ಷನ್ ಇದ್ರು ನನಗೆ ಕರೀತಾರೆ, ಸಪೋರ್ಟ್ ಮಾಡ್ತಾರೆ. ಯಾವಾಗಲೂ ನನಗೆ ಒಬ್ರು ಬಿಗ್ ಬ್ರದರ್ ಆಗಿ ನನಗೆ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಸೊ ಇದು ಶ್ರೀ ಸರ್ ಆಗಲಿ, ಅವರು ದೊಡ್ಡವರು ಅಂತ ಹೇಳಕ್ಕೆ ನಮ್ಮ ಫ್ರೆಂಡ್ ಥರ. ಸೊ ಈ ಟೀಮಿಗೆಲ್ಲ ಒಳ್ಳೇದಾಗಲಿ. ಹಾಗೂ ನಮ್ಮದು ಶಭಾಶಕ್ತ ಬರ್ತಾ ಇದೆ. ಪ್ಲೀಸ್ ದಯವಿಟ್ಟು ನೋಡಿ, ಎಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.